ॐ शन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಭಾದ್ರಪದ ಬಹುಳ ತ್ರಯೋದಶಿ ಭೃಗುವಾಸರ ಶ್ರೇಷ್ಠವಾದಂತಹ ಶುಕ್ರವಾರ ಮಹಾಲಯ ಅಮಾವಾಸ್ಯೆ ಆದ ಕೂಡಲೇ ಸೋಮವಾರದಿಂದ ನಾಡ ಹಬ್ಬ ದಸರಾ ಆರಂಭ. ಆ ಹಿನ್ನೆಲೆಯಲ್ಲಿ ಈ ಶುಕ್ರವಾರ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ಸಿಂಧೋರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲೆ ಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಓಂ ಶ್ರೀಮಾತ್ರೇ ನಮಃ. 86ನೆಯ ಶ್ಲೋಕದಿಂದ 95ನೆಯ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ ಮಾಡುವ. ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಭಕ್ತಹಾರ್ದತಮೋಭೇದ ಭಾನುಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಮಗೋಚರ ಚಿಚ್ಛಕ್ತಿಶ್ಚೇತನಾರೂಪ ಜಡಶಕ್ತಿರ್ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜಬೃಂದ ನಿಷೇವಿತ ತತ್ವಾಸನಾ ತತ್ವಮಯೀ ಪಂಚಕೋಶಾಂತರಸ್ಥಿತ ನಿಸ್ಸೇಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಮದಘೋರ್ಣಿತ ರಕ್ತಾಕ್ಷಿ ಮದಪಾಟಲ ಗಂಡಭೋ
ಚಂದನದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ ಕುಶಲ ಕೋಮಲಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರ ಗಣನಾಥಾಂಬ ತುಷ್ಟ್ಯಃ ಪುಷ್ಟ್ಯರ್ಮತಿರ್ಧೃತಿಃ ಶಾಂತಃ ಸ್ವಸ್ತಿಮತಿ ಕಾಂತಿಃ ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಕ್ಷೇ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಸುಮುಖಿ ನಳಿನಿ ಶುಭ್ರೂ ಶೋಭನಾ ಸುರನಾಯಿಕಾ ಕಾಲಕಂಠೀ ಕಾಂತಿಮತಿ ಶೋಭಿಣಿ ಸೂಕ್ಷ್ಮರೂಪಿಣಿ ಓಂ ಶಾಂತಿ 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 ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. 2 ನಿಮಿಷ ನಾಮಜಪ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಶುಕ್ರವಾರ ದೇವಿ ಭಜನೆಯನ್ನು ಹಾಡೋಣ. ಕನ್ನಡ ಭಾಷೆಯ ಸುಂದರವಾದ ಕನ್ನಡ ಭಜನೆ. ಕನ್ನಡ ಭಾಷೆ ನಮ್ಮ ಕನ್ನಡ ನಾಡಿನ ಹಬ್ಬವಾದಂತಹ ದಸರಾ, ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆ, ದೇವಿಯ ಉಪಾಸನೆ ನಡೆಯುವುದು. ಅಂತಹ ಸುಂದರವಾದ ಕನ್ನಡ ಭಾಷೆಯಲ್ಲಿ ಒಂದು ಸುಂದರವಾದ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ, ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ,
ನಿನ್ನ ಗೆಜ್ಜೆಯ ನಾದ ಘಲು ಘಲು ಎನ್ನುತ್ತ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ. ಅಂಬಾ ಭವಾನಿ, ತುಳಜಾ ಭವಾನಿ, ಗಂಗಾ ಭವಾನಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. जगदम्बा माता की जय, भुवनेश्वरी माता की जय, गायत्री माता की जय, गो माता की जय, गंगा माता की जय, सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳು, ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಯಥಾ ಯಥಾ ಪ್ರತ್ಯಗವಸ್ಥಿತಂ ಮನಃ ತಥಾ ತಥಾ ಮುಂಚತಿ ಬಾಹ್ಯವಾಸನಾಃ. ನಿಶ್ಚೇಷಮೋಕ್ಷ
ಸತಿ ವಾಸನಾನಾಂ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ. ಸ್ವಾತ್ಮನ್ಯೇವ ಸದಾ ಸ್ಥಿತ್ವಾ ಮನೋ ನಶ್ಯತಿ ಯೋಗಿನಃ ವಾಸನಾನಾಂ ಕ್ಷಯಶ್ಚಾತಃ ಸ್ವಾಧ್ಯಾಸಾಪನಯಂ ಕುರು. ತಮೋದ್ವಾಭ್ಯಾಂ ರಜಃ ಸತ್ತ್ವಂ ಸತ್ವಂ ಶುದ್ಧೇನ ನಶ್ಯತಿ. ತಸ್ಮಾತ್ ಸತ್ವಮವಷ್ಟಭ್ಯ ಸ್ವಾಧ್ಯಾಸಾಪನಯಂ ಕುರು. ಪ್ರಾರಬ್ಧಂ ಪುಷ್ಯತಿ ವಪುಃ ಇತಿ ನಿಶ್ಚಿತ್ಯ ನಿಶ್ಚಲಃ ಧೈರ್ಯಮಾಲಂಬ್ಯ ಯತ್ನೇನ ಸ್ವಾಧ್ಯಾಸಾಪನಯಂ ಕುರು. ನಾಹಂ ದೇವಃ ಪರಂ ಬ್ರಹ್ಮೇತಿ ಅತದ್ವ್ಯಾವೃತ್ತಿಪೂರ್ವಕಂ ವಾಸನಾವೇಗತಃ ಪ್ರಾಪ್ತಃ ಸ್ವಾಧ್ಯಾಸಾಪನಯಂ ಕುರು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಆಚಾರ್ಯ ಶಂಕರರು ಶಿಷ್ಯನಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಆತ್ಮಸ್ವರೂಪವನ್ನು, ನೈಜ ಸ್ವರೂಪವನ್ನು, ಸ್ವಸ್ವರೂಪ ಅನುಸಂಧಾನವನ್ನು. ನಮ್ಗೆ ಯಾಕೆ ಈ ಅಧ್ಯಾಸವಾಗ್ತಾ ಇದೆ? ಯಾಕೆ ಈ ಅಜ್ಞಾನವಿದೆ? ಯಾಕೆ ನಮಗೆ ನಮ್ಮ ಆತ್ಮಸ್ವರೂಪ ಜಾಗೃತವಾಗಿರುವುದಿಲ್ಲ? ಅದಕ್ಕೆ ಕಾರಣ ನಮ್ಮದೇ ಆದಂತಹ ಒಂದು ಧೋರಣೆ, ಒಂದು ವೈಚಾರಿಕ ಆಸಕ್ತಿ, ವೈಚಾರಿಕದ ಅಭಾವ. ಆದ್ರಿಂದಲೇ ಇಷ್ಟೆಲ್ಲ ಕಷ್ಟಗಳು, ನಷ್ಟಗಳು ಉಂಟಾಗ್ತಾ ಇವೆ ನಮ್ಮ ಜೀವಿತಾವಧಿಯಲ್ಲಿ. ಏನದು ನ್ಯೂನತೆ? ಏನದು ಕೊರತೆ? ನಾನು ಜೀವ, ನಾನು ಬದ್ಧ, ನಾನು ಶರೀರ, ನಾನು ಅಲ್ಪಜ್ಞ, ಈ ರೀತಿಯಾದಂತಹ ಧೋರಣೆ. ನಾವು ಜೀವ ಅಲ್ಲವೇ ಅಲ್ಲ, ನಾವು ಈಶ್ವರ ಸ್ವರೂಪರು. ನಾವು ದೇಹ ಅಲ್ವೇ ಅಲ್ಲ, ನಾವು ಆತ್ಮ ಸ್ವರೂಪರು. ಆದರೆ ನಮಗೆ ಸದಾ ತೋರುವಂತಹ ಅಜ್ಞಾನ ಏನು? ನಾನು ಜೀವ, ನಾನು ಬದ್ಧ, ನಾನು ದೇಹ, ನಾನು ಶರೀರ. ನೋಡಿ, ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು, ನಾಹಂ ಜೀವ ಪರಂ ಬ್ರಹ್ಮೇತಿ. ನಾನು ಜೀವನಲ್ಲ, ನಾನು ಪರಬ್ರಹ್ಮ. ಅತದ್ವ್ಯಾವೃತ್ತಿ ಪೂರ್ವಕಂ, ಅನಾತ್ಮ ವಸ್ತುಗಳನ್ನು ನಿರಾಕರಿಸುವುದರ ಮೂಲಕ ವಾಸನಾ ವೇಗತಃ ಪ್ರಾಪ್ತ, ಅನಾತ್ಮ ವಾಸನೆ ವೇಗದಿಂದ ಉಂಟಾದ ಸ್ವಾಧ್ಯಾಯಾಸ, ಸ್ವ ಅಧ್ಯಾಸ, ಈ ಒಂದು ಸ್ವಯಂಕೃತ ಅಪರಾಧ, ಸ್ವಯಂಕೃತವಾದಂತಹ ಅಜ್ಞಾನವನ್ನು ಹೋಗಲಾಡಿಸಿಕೋ. ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ ಇದು. ಇಲ್ಲಿ ಆತ್ಮ ಪಂಚಕವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಆತ್ಮ ಪಂಚಕವೂ ಕೂಡ ಆಚಾರ್ಯ ಶಂಕರ ವಿರಚಿತ
5 ಶ್ಲೋಕಗಳು. ಆದ್ದರಿಂದ ಈ 5 ಶ್ಲೋಕಗಳಲ್ಲಿ ಆಚಾರ್ಯ ಶಂಕರರು ವಿವರಿಸ್ತಾರೆ. ನಾನು ದೇಹವಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ, ಪ್ರಾಣಿ ವರ್ಗವಲ್ಲ, ಬುದ್ಧಿಯೂ ಅಲ್ಲ, ಪತ್ನಿ, ಪುತ್ರ, ಕ್ಷೇತ್ರ, ವಿತ್ತ ಆದಿಗಳಿಂದ ದೂರನಾದವನು ನಾನು. ನಿತ್ಯನು, ಸಾಕ್ಷಿಯು, ಪ್ರತ್ಯಗಾತ್ಮನೂ ಆದ ಸಾಕ್ಷಾತ್ ಶಿವನೇ ನಾನು. ಆತ್ಮಪಂಚಕದ ಮೊದಲ ಶ್ಲೋಕ ನೋಡಿ. ನಾನು ದೇಹ ಅಲ್ಲವೇ ಅಲ್ಲ. ಇದು ನಮ್ಮ ಮನಸ್ಸನ್ನು ನಾಟಬೇಕು, ಬುದ್ಧಿಯ ಆಳಕ್ಕೆ ಪ್ರವೇಶ ಮಾಡಬೇಕು. ಏನು? ನಾನು ಈ ಅಸ್ಥಿರವಾದ ದೇಹ ಅಲ್ಲ. ದೇಹ ಅಸ್ಥಿರ, ನಶ್ವರ, ಶಾಶ್ವತ ಅಂತೂ ಖಂಡಿತ ಅಲ್ಲ. ಈ ಶರೀರ ಬಿದ್ದೋಗುತ್ತೆ. ನಾನು ಈ ಬೀಳುವಂತಹ ಶರೀರ ಅಲ್ಲ. ನಾನು ಶಾಶ್ವತವಾದಂತಹ ಆತ್ಮಸ್ವರೂಪಿ. ವಿಚಾರ ಮಾಡಿ. ಆದ್ರಿಂದ ಈ ಅಧ್ಯಾಸವನ್ನು ಹೋಗ್ಲಾಡಿಸ್ಕೊಳ್ಬೇಕು. ಆಗ ನಾನು ಜೀವನಲ್ಲ, ನಾನು ಬದ್ಧನಲ್ಲ, ನಾನು ದೇಹನಲ್ಲ ಎಂಬ ಮನವರಿಕೆ ಆಗುತ್ತೆ. ಮುಂದೆ ನೋಡಿ. ಶ್ರುತ್ಯಾ ಯುಕ್ತ್ಯಾ ಸ್ವಾನುಭೂತ್ಯ ಜ್ಞಾತ್ವಾ ಸಾರ್ವಾತ್ಮ್ಯಮಾತ್ಮನಃ ಕ್ವಚಿದಾಭಾಸತಃ ಪ್ರಾಪ್ತಃ ಸ್ವಾಧ್ಯಾಸಾಪನಯಂ ಕುರು. ಶ್ರುತ್ಯಾ ಯುಕ್ತ್ಯಾ ಸ್ವಾನುಭೂತ್ಯ ಜ್ಞಾತ್ವಾ ಸಾರ್ವಾತ್ಮ್ಯಮಾತ್ಮನಃ ಕ್ವಚಿದಾಭಾಸತಃ ಪ್ರಾಪ್ತಃ ಸ್ವಾಧ್ಯಾಸಾಪನಯಂ ಕುರು. श्रुति युक्ति और अपने अनुभव से आत्मा की सर्वात्मता को जानकर कभी भ्रम से प्राप्त हुए अपने अभ्यास का त्याग करो. ಯಾಕೋ ಸ್ಪಷ್ಟವಾಗಿ ಕಾಣಿಸ್ತಾನೆ ಇಲ್ಲ. ಆಂಗ್ಲ ಭಾಷೆಯ ತಾತ್ಪರ್ಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದ್ ನಿಮಿಷ. Realizing thyself as the self all by means of scripture, reasoning, and thy own realization, do away with thy superimposition even when a trace of it seems to appear. ಶ್ರುತ್ಯ ಶ್ರುತಿಯಿಂದಲೂ, ಯುಕ್ತ್ಯ ಯುಕ್ತಿಯಿಂದಲೂ, ಸ್ವಾನುಭೂತ್ಯ ಸ್ವಾನುಭವದಿಂದಲೂ, ಆತ್ಮನಃ ಆತ್ಮನ ಸಾರ್ವಾತ್ಮ್ಯಂ ಸರ್ವಾತ್ಮಕತ್ವವನ್ನು ಜ್ಞಾತ್ವಾ ತಿಳಿದುಕೊಂಡು, ಕ್ವಚಿತ್ ಅಕಸ್ಮಾತ್ತಾಗಿ, ಆಭಾಸತಃ ತೋರ್ಕೆಯಿಂದ, ಪ್ರಾಪ್ತ ಸ್ವಾಧ್ಯಾಸ ಅಪನಯಂಕುರು ಉಪನಿಷತ್ ವಾಕ್ಯದಿಂದಲೂ, ಯುಕ್ತಿಯಿಂದಲೂ, ಸ್ವಾನುಭವದಿಂದಲೂ ಆತ್ಮನ ಸರ್ವಾತ್ಮಕತ್ವವನ್ನು ತಿಳಿದುಕೊಂಡು ಅಕಸ್ಮಾತ್ತಾಗಿ ತೋರ್ಕೆಯಿಂದ ನಿನ್ನಲ್ಲಿ ಉಂಟಾಗಬಹುದಾದ ಅಧ್ಯಾಸವನ್ನು ಹೋಗಲಾಡಿಸಿಕೋ. ಉಪನಿಷತ್ ವಾಕ್ಯಗಳು, ತರ್ಕಗಳು, ಯುಕ್ತಿಯು, ಉದಾಹರಣೆಗಳು, ಉಪಮೆಗಳು ನಮ್ಮ ಅನುಭವದಿಂದಲೂ ಆ ಸಾರ್ವಾತ್ಮ್ಯತ್ವವನ್ನು ನಾವು ಮನಗಾಣಬೇಕು. ಈ ಒಂದು ಅಧ್ಯಾಸ, ಈ ಒಂದು ಸೂಪರ್ ಇಂಪೋಸಿಷನ್, ಏನೊಂದು ಮೇಲಿನ ಹೊದಿಕೆಯನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ, ಅದನ್ನ ಸರಿಸಬೇಕು. ಅಜ್ಞಾನವನ್ನು ಸರಿಸಬೇಕು,
ಸುಜ್ಞಾನವು ಬೆಳಗುವುದು. ಉಳಿದ ವಿಚಾರಗಳನ್ನು ಮುಂದಿನ ವಾರ ನೋಡೋಣ. ಒಂದು ಕಗ್ಗದ ವಿಚಾರವನ್ನು ಮಾಡಿ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ವಿಧಿಗೆ ನೀಂ ಕಾರ್ಯನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೆ ಕುದುರಿಸುವುನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಅದಟದಿರು ನೀನವನ ಮಂಕುತಿಮ್ಮ. ಮಂಕುತಿಮ್ಮ. ವಿಧಿಗೆ ನೀ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು. ಎಷ್ಟು ಚೆನ್ನಾಗಿದೆ ನೋಡಿ. ಹದವ ಅರಿತು ಕುದಿರಿಸುವನೆಲ್ಲವನು, ಕುದಿರಿಸುವ ಎಲ್ಲವನು. ಅದಟದಿರು, ಅದಟದೆ ಇರು ನೀನವನ, ನೀನು ಅವನ. ಅದಟದೆ ಗದರಿಸದೆ. ವಿಧಿಗೆ ವಿಧಿಗೆ ತನ್ನದೇ ಆದ ಕಾರ್ಯದ ಒಂದು ನಕ್ಷೆ ಇದೆ. ನೀನು ನಿನ್ನ ವಿಧಿಗೆ ಅಧಿಕಾರಿಯಲ್ಲ. ಆ ವಿಧಿ ಬೆಪ್ಪನಲ್ಲ. ವಿಧಿ ನಿನ್ನ ಜೀವನವನ್ನು ಹದವರಿತು ಸೂಕ್ತವಾಗಿ ಸರಿಪಡಿಸುವ, ಕುದುರಿಸುವ. ನೀನು ಅವನನ್ನು ಗದರಿಸದೆ ಇರು ಎಂದು ವಿಧಿಯಾಟದ ಲಕ್ಷಣವನ್ನು ನಮಗೆ ಅರಿಹಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ವಿಧಿ ಎಂದರೆ ವಿಧಾತನ ಕಾರ್ಯವಿಧಾನ. ಸರ್ವ ಸ್ವತಂತ್ರನಾದ ಆ ವಿಧಾತನ ವಿಧಿಗೆ ಅಧೀನರಾದ ನಾವು ವಿಧಾತನಿಗೆ ಸಲಹೆಗಳನ್ನು ಹೇಳಲಾಗುವುದೇ ಸಾಧ್ಯವೇ ಇಲ್ಲ. ನಮ್ಮ ಮಾತನ್ನು ಕೇಳುವಂತಹ ಬೆಪ್ಪನೇನಲ್ಲ ಆ ವಿಧಿ. ನಮ್ಮನ್ನು ವಿಧಿಗೆ ಅನುಸಾರವಾಗಿ ನಡೆಸಿಕೊಂಡು ನಾವು ಹದಗೊಂಡಾಗ ನಮ್ಮ ಬಾಳನ್ನು ಅವನೇ ಸರಿಪಡಿಸುವನು. ನಾವು ಮಾಡುವ ಪೂಜೆ, ಪುನಸ್ಕಾರ, ಹೋಮ, ಹವನ, ಯಜ್ಞ, ಯಾಗಾದಿಗಳಿಂದಲೋ ಅಥವಾ ಧ್ಯಾನ, ಜಪ ಮುಂತಾದ ವ್ಯಕ್ತಿಗತ ಸಾಧನೆಗಳಿಂದಲೋ ಆ ಪರಮಾತ್ಮನನ್ನು ಬೆದರಿಸಿ ನಮ್ಮ ವಿಧಿಯನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಪೂರ್ವ ಕರ್ಮಾನುಸಾರ ನಮಗೆ ಏನೇನು ನಡೆಯಬೇಕೋ ಅದನ್ನೆಲ್ಲ ತಪ್ಪಿಸಲು ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ವಿಧಿಗೆ ಒಡ್ಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ನಮಗೆ ಆ ವಿಧಿಯ ವಿನ್ಯಾಸವನ್ನು ತಿದ್ದುವ ಅಥವಾ ಪ್ರಶ್ನಿಸುವ ಅಧಿಕಾರವೇ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಪೂರ್ವ ಕರ್ಮಗಳಿಂದ ನಾವೇ ನಿರ್ಮಿಸಿಕೊಂಡ ನಮ್ಮ ಹಣೆಯ ಬರಹವನ್ನು ನಾವೇ ಅನುಭವಿಸಬೇಕು. ಹಾಗೆ ಅನುಭವಿಸುವಾಗ ನಮ್ಮ ಇಂದಿನ ಕರ್ಮವನ್ನು ಸರಿಯಾದ ಮಾರ್ಗದಲ್ಲಿ ನಾವು ನಡೆಸಿಕೊಂಡು ಹೋದರೆ ಹಿಂದಿನ ಕರ್ಮದಿಂದ ಉಂಟಾದ ವಿಧಿಯ ವಿನ್ಯಾಸದಿಂದ ಬರಬಹುದಾದ ಕಷ್ಟ ಸುಖಗಳನ್ನು ಅನುಭವಿಸಲು ನಮಗೆ ಶಕ್ತಿ ಮತ್ತು ತಾಳ್ಮೆ ಎರಡೂ ಸಿಗಬಹುದು. ಮತ್ತು ಮುಂದಿನ ನಮ್ಮ ವಿಧಿ ವಿನ್ಯಾಸವನ್ನು ನಮಗೆ ಅನುಕೂಲವಾಗಿ ತಿದ್ದುಕೊಳ್ಳಲು ಶಕ್ತಿ ಬರಬಹುದು. ಈ ಮಾರ್ಗದಲ್ಲಿ ನಾವು ಸತ್ಸಂಗ, ಸನ್ಮಾರ್ಗ, ಸದಾಚಾರ, ಸದ್ವಿಚಾರಗಳನ್ನು ಪಾಲಿಸಿದರೆ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಮಾರ್ಗದಲ್ಲಿ ಕೊಂಡು ಹೋದಂತೆ ಅಲ್ಲವೇ? ಹಾಗೆ ತಿದ್ದಿಕೊಂಡರೆ ನಾವೂ ಸಹ ಆ ಪರಮ ಕೃಪೆಗೆ ಪಾತ್ರರಾಗಿ ನಮ್ಮ ವಿಧಿಯೂ ಬದಲಾಗಬಹುದು. ಆದರೆ ಸತ್ ಪ್ರಯತ್ನ, ತಾಳ್ಮೆ ಮತ್ತು ಸಹನೆ ಬೇಕು. ಅಲ್ಪಮತಿಗಳಾದ ನಾವು ಆ ವಿಧಿಯ ಆಟವನ್ನು ಅರಿಯಲು ಸಾಧ್ಯವೇ ಇಲ್ಲವೆಂದಾದ ಮೇಲೆ ಸುಮ್ಮನೆ ಅದಕ್ಕೆ ಶರಣಾಗುವುದೇ ಲೇಸು. ಹಾಗೆ ಆಗುವುದರಿಂದ ಮನಸ್ಸಿಗೆ ನೆಮ್ಮದಿ ಖಂಡಿತ ಸಿಗುತ್ತದೆ. ಅತ್ಯಂತ ಶ್ರೇಷ್ಠವಾದಂತಹ ವಿಚಾರ. ಮುಂದಿನ ವಾರ ವಿವೇಕ ಚೂಡಾಮಣಿಯ ಈ ಅಧ್ಯಾಸದ ಅಪವಾದವನ್ನು ಹೇಗೆ ಮಾಡಬಹುದು, ಈ ಅಧ್ಯಾರೋಪವನ್ನು ನಾವು ಹೇಗೆ ಹೋಗಲಾಡಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ವಿಚಾರ ಮಾಡುವ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.